ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 24ನೇ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಳ್ತಿದ್ದೀನಿ ಅಂದರೆ, ಇಲ್ಲಿ ನೋಡ್ತಿದ್ದೀರಾ, ಇದು ಈ ಪೇಪರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಈಗ ನಾವು ಆರಿ ಕ್ಲಾಸಲ್ಲಿ ನಾವು ಬ್ಲೌಸ್ಗೆ ಮಾರ್ಕಿಂಗ್ ಮಾಡ್ತೀವಿ ನೋಡಿ. ಈಗ ಬ್ಲೌಸನ್ನು ನಾವು ವರ್ಕ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡಬೇಕಾದ್ರೆ ನಾವು ಇದರಲ್ಲೇ ಮಾರ್ಕಿಂಗನ್ನು ಮಾಡ್ಕೋಬೋದು. ಆದರೆ ತುಂಬಾ ರಿಸ್ಕ್ ಇದೆ. ಯಾಕೆ ಅಂತಂದರೆ, ಈಗ ನಾವಾದರೆ ಮಾಡಿಬಿಡ್ತೀವಿ. ಈಗ ಹೊಸದಾಗಿ ಕಲಿತಾ ಇರುವಂಥವ್ರು, ಈಗ ನಾವು ಮಾರ್ಕ್ ಮಾಡಿದ್ದೀವಿ, ಈ ಕಡೆ ಸೈಡ್ ಮಾರ್ಕ್ ಇಲ್ಲ, ಆ ಕಡೆಗೆಲ್ಲ ನಾವು ಈ ರೀತಿ ಪೇಸ್ಟ್ ಮಾಡಬೇಕು. ಅದು ಕರೆಕ್ಟಾಗಿ ಬಂದಿಲ್ಲ, ಇಲ್ಲಿ ನೀಟಾಗಿ ಬಂತು, ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಂತು ಅಂತಂದ್ರೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಫಿನಿಶಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಇದೇನಿದೆ ಅಲ್ಲ, ಪೇಪರ್ಗೆ ಅಂದರೆ ಎಲ್ಲರಿಗೂ ಸಿಗುವಂಥ ವಸ್ತುನೇ. ಇದನ್ನು ನಾವು ಜಾಸ್ತಿ ಏನು ಎಕ್ಸ್ಪೆನ್ಸಿವ್ ಅಂತ ಯೋಚನೆ ಮಾಡುವಂಥದ್ದೇನಿಲ್ಲ. ಈ ರೀತಿ ಪೇಪರನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಬ್ಲೌಸ್ಗೆ ಮಾರ್ಕಿಂಗನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ನೀವು ತುಂಬ ಕೊನೆವರೆಗೂ ವಿಡಿಯೋನ ನೋಡಿದ್ರೆ, ಫುಲ್ ವಿಡಿಯೋ ಇರ್ತದೆ, ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನು ನಾವು ಅಪ್ಲೈ ಮಾಡ್ಕೊಂಡು, ಈ ಪೇಪರನ್ನು ಅಪ್ಲೈ ಮಾಡ್ಕೊಂಡು ನಾವು ಈಸಿಯಾಗಿ, ತುಂಬ ಈಸಿ, ಬಿಗಿನರ್ಸ್ ಆದ್ರೂ ಮಾರ್ಕ್ ಮಾಡ್ಕೊಂಬಿಡ್ಬೋದು. ಯಾವ ರೀತಿ ಇಲ್ಲ, ಅಕಸ್ಮಾತ್ ಒಂದು ಅಳತೆಗೆ ನೀವು ಬೇರೆಯವ್ರ ಕೈಲಿ ಪೇಪರನ್ನು ಉಪಯೋಗಿಸ್ಕೊಂಡು, ಈಗ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ, ಕೊನೆಗೆ ಸ್ಟಿಚಿಂಗ್ ನಿಮಗೆ ಬೇಸಿಕ್ಕು ಗೊತ್ತಿಲ್ಲ ಅನ್ನುವಂಥವ್ರು, ನಿಮಗೆ ಆರಿ ವರ್ಕ್ ಗೊತ್ತಿದೆ ಅಂದರೆ ಇದನ್ನೇ ಯಾವ ರೀತಿ ಉಪಯೋಗಿಸ್ಕೋಬೋದು. ಮತ್ತು ಯಾವ ರೀತಿ ಎಲ್ಲ ನೀವು ಬೇರೆಯವ್ರನ್ನ ಜಾಸ್ತಿ ಅವಲಂಬಿಸಿದಂತೆ ನೀವೇ ವರ್ಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ, ತಡ ಮಾಡೋದು ಬೇಡ. ಈಗ ಇದು ಪೀಸ್ ನಾನು ವರ್ಕ್ ಮಾಡುವಂಥ ರೇಷ್ಮೆ ಪೀಸು, ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಇದು ಪೇಪರು, ಈಗ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡ್ಬೋದು ನೀವು, ನಾನೀಗ ಮಾರ್ಕನ್ನು ಮಾಡೋದಕ್ಕೆ ಪೇಪರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಒಂದು ಪೇಪರು 17 ಇಂಚು ಲೆಂತ್ ತಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ 17 ಇಂಚು ಲೆಂತ್ ಅದಾದರೆ 1.5 ಇಂಚು ಎಕ್ಸ್ಟ್ರಾ ಇದನ್ನು ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಫೋಲ್ಡಿಂಗ್ ಮಾಡೋದಕ್ಕೆಲ್ಲ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ನಮಗೆ ಯಾವ ಮಾರ್ಕ್ ಇದೆ, ನಾವು ಯಾವ ಅಳತೆ ಬ್ಲೌಸನ್ನು ಕಟ್ ಮಾಡ್ತಿದ್ದೀವಿ, ಅದೆಷ್ಟು ಮಾರ್ಕ್ ಬೇಕಾಗತ್ತೆ ನೋಡಿಕೊಂಡು, ಈಗ ನೋಡಿ ನಾನು ಲೆಂತನೇ ಎಷ್ಟಿಟ್ಟಿದ್ದೀನಿ ಅಂತ ಹೇಳಿದ್ದೀನಲ್ಲ, ಈಗ ನೀವು ಒಂದು ಸಮವಾಗಿ ಇಟ್ಕೋಬೇಕು. ಶೋಲ್ಡರ್ ಬಂದು 5.5 ಇಂಚಿದೆ, 5.5 ಇಂಚನ್ನು ಇಡೋಣ. ಇಲ್ಲಿ ಬಂದು ನೋಡಿ 2.25 ಇಂಚ್ಗೆ ಇಟ್ಕೊಳ್ಳೋಣ. ಇದನ್ನು ಇಟ್ಕೊಂಡಾಗ ನಮಗೆ ಸಿಗುವಂಥದ್ದು 2 ಕಡ್ಡಿ, 3 ಗೆರೆ ಮೇಲೆ 3 ಇಂಚು 2 ಕಡ್ಡಿ ಸಿಗುತ್ತೆ. ನಮಗದು 2.5ಗೆ ಬಂದು ಶೋಲ್ಡರ್ ನಿಂತ್ಕೊಳ್ಳುತ್ತೆ, ಸಾಕಾಗತ್ತೆ. ಈಗ ನೋಡಿ, ಇಲ್ಲಿಂದ ಕೆಳಗಡೆ ಬಂದು 5.5 ಇಂಚು ಈ ರೀತಿ ಮಾರ್ಕನ್ನು ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಈಗಾಗಲೇ ನಾನು ಏನು ಹೇಳಿದೆ, ಈಗ ನೀವು ಕಟಿಂಗ್ ಬರಲ್ಲ, ಬೇಸಿಕ್ಕು ಗೊತ್ತಿಲ್ಲ ನಮಗೆ ಅಂತಂದಾಗ, ಇದು ನಮಗೆ 7.5 ಇಂಚ್ಗೆ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೋತೀನಿ ನಾನು. ನೋಡಿ, ಈ ರೀತಿ ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಕೆಳಗಡೆಗೆ ಫಸ್ಟು ಕ್ರಾಸ್ ಬೆಲ್ಟನ್ನು ಇಟ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ 4 ಇಂಚು, ಇಲ್ಲಿ 3 ಇಂಚು ಆ್ಯಸ್ ಇಟ್ ಈಸ್ ಇದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಒಂದು ಅಳತೆ ಸಿಗುತ್ತೆ. ಆಗ ನಾವು ಕಟಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ. ನೋಡಿ, ಈ ರೀತಿ ಕಟ್ಟಿಂಗನ್ನು ಒಬ್ಬರು ಟೈಲರ್ ಒಂದು ಅಳತೆಯಲ್ಲಿ ನೀವು ಕಟ್ ಮಾಡಿಸ್ಕೊಂಡು ಮಾಡೆಲ್ ಥರ ಇಟ್ಕೊಂಡ್ಬಿಟ್ರೆ ಅದನ್ನು ನೀವು ಆ ಅಳತೆ ಬಂದಾಗ ಆ ಡಿಸೈನ್ನ ಬೇರೆ ಆಗುತ್ತೆ. ಬಿಟ್ಟರೆ ಆಲ್ಮೋಸ್ಟ್ ವರ್ಕ್ ಮಾಡಿಸುವಂಥದ್ದೆಲ್ಲ ಬೋಟ್ ನೆಕ್ ಇರುತ್ತೆ, ಇಲ್ಲಾಂದರೆ ರೌಂಡ್ ನೆಕ್ಕೆ ಜಾಸ್ತಿ ಇರುತ್ತೆ. ನೀವು ಅದನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈಗ ಇದಿಷ್ಟ ಆಯ್ತಲ್ವ, ಇದಿಷ್ಟನ್ನು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಈಗ ನೋಡಿ ಇಲ್ಲಿಂದ ಕ್ರಾಸ್ ಮಾಡ್ತೀನಿ. ಜೊತೆಗೆ ಇಲ್ಲಿ 10.5 ರೆಡಿ ಬಂದು 10.5 ಇದೆ, ಅಲ್ಗೊಂದು ಮಾರ್ಕನ್ನು ಮಾಡ್ಕೋತೀನಿ. ಇಷ್ಟು ಮಾರ್ಕ್ ಆದ ನಂತರ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡು ಇದನ್ನು ಬಟ್ಟೆ ಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಜಾಸ್ತಿ ಎಳೆಯಲ್ಲ, ಚಿಕ್ಕದಾಗೆ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಬಿಗಿನರ್ಸ್ ಆದ್ರೂ ಆರಿ ವರ್ಕ್ ಮಾಡೋದಕ್ಕೆ ಆಗುತ್ತೆ. ಆ ರೀತಿ ನೀವು ಇದು ಮಾಡ್ಕೋಬೋದು. ಈಗ ನೋಡಿ, ಈಗ ನೋಡ್ತೀರಿ ಅಲ್ವಾ, ಈಗ ಒಂದು 1/2 ಇಂಚ್ ಹೊರಗಡೆಗೆ ತಗೊಂಡು ನಾವಿಲ್ಲಿ ನೋಡಿ, ಇಲ್ಲಿಂದ ತಗೊಂಡು ಇಲ್ಲಿಂದ ಇಲ್ಲಿಗೆ ಪೇಪರ್ ಅಲ್ವಾ, ಅದರಿಂದ
ಸುತ್ತ ಇದಾಗುತ್ತೆ. ಬಟ್ಟೆ ಅದು ಸ್ಮೂತಾಗಿ ನಾವು ಕಟಿಂಗ್ ಮಾಡ್ದಂಗೆಲ್ಲ ಇರುತ್ತೆ ನೋಡಿ. ಈ ರೀತಿ ತುಂಬ ಈಸಿ ಮೆಥಡ್ ಇದು. ಶೇಪ್ ತೆಗೆದದ್ದಾಯ್ತಲ್ವ. ಈಗ ಫ್ರಂಟ್ ನೆಕ್ಕನ್ನು ನಾವು ಫ್ರಂಟ್ ನೆಕ್ಕು ನಿಮಗೆ ರೌಂಡೇ ಅಂತಲ್ಲ, ನಿಮಗೆ ಯಾವ್ದು ರೀತಿ ಬೇಕು ಆ ರೀತಿ ಡ್ರಾ ಮಾಡ್ಕೋಬೋದು ನೋಡಿ. ಇಲ್ಲಿ ಮಾರ್ಕನ್ನು ಮಾಡ್ಕೊಂಬಿಡ್ಬೇಕು. ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಂಬಿಡೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಎರಡು ಕಾಲಿಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ನೋಡಿ ಈ ರೀತಿ ನಾನು ಈ ರೀತಿ ರೌಂಡ್ ಇಡ್ತಾ ಇಲ್ಲ, ನಾನು ನೆಕ್ಕನ್ನು ಈ ರೀತಿ ಡಿಸೈನನ್ನು ಇಡ್ತಿದ್ದೀನಿ. ಈ ರೀತಿ ನೀವು ಯಾವುದೇ ಬೇಕಾದ್ರೂ ಡ್ರಾ ಮಾಡ್ಕೋಬೋದು. ಕಾಣಿಸ್ತಿದೆಯಾ? ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ನೆಕ್ ರೆಡಿ ಆಯಿತು. ಈಗ ಇದನ್ನೇ ಇಷ್ಟಕ್ಕೆ ಮಾರ್ಕನ್ನು ಮಾಡ್ಕೊಂಬಿಡಬೇಕು. ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಡೀಪ್ ಇರುತ್ತೆ ಬ್ಯಾಕ್ ನೆಕ್ಕಲ್ಲಿ ನೋಡಿ. ಈ ರೀತಿ ಬರುತ್ತೆ. ಈಗ ನೋಡಿ ಇದು ನಾನು 11.5 ಇಂಚಿಗೆ ಡೀಪನ್ನು ಇಡ್ತಿದ್ದೀನಿ. ಮಾರ್ಜಿನ್ನು ಸೇರಿಸಿ 11.5ಗೆ ಡೀಪನ್ನು ಇಡ್ತೀನಿ ನೋಡಿ. ಇಲ್ಲಿ ಡೀಪ್ ಇಟ್ಟಿದ ಮೇಲೆ ನಮಗೆ ಇಲ್ಲಿ 3 ಇಂಚ್ವರೆಗೂ ನಾವು 2.5 ಇಂಚ್ಗೆ ಹಾಕ್ಕೊಂಡಿರೋದ್ರಿಂದ 3-3.5 ಇಂಚ್ವರೆಗೂ ನಾವು ವಿಡ್ತ್ ತಗೋಬೋದು, ಬ್ರಾಡ್ ತಗೋಬೋದು ನೋಡಿ. ಇಲ್ಲಿಂದ ಈ ರೀತಿ ಹಾಕೊಂಡಲ್ವ. ಈಗ ನಾವೇನು ಮಾಡಬೇಕು, ಬ್ಲೌಸನ್ನೇ ಇಟ್ಟು ಬೇಕಂತಂದರೆ ನೋಡಿ. ಈಗ ನೋಡಿ ನಮಗೆ ಯಾವುದೇ ಡಿಸೈನ್ ಬೇಕು ಆ ಡಿಸೈನನ್ನು ನಾವು ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ವಿಡ್ತು ಸ್ವಲ್ಪ ಬ್ರಾಡ್ ಬೇಕಂದ್ರೂ ನಾವು ಇಲ್ಲಿ ಬ್ರಾಡನ್ನು ತಗೋಬೋದು. ನೀವು ಎಷ್ಟೇ ಇಲ್ಲಿ ಬ್ರಾಡ್ ತಗೊಂಡ್ರೂ ಮೇಲ್ಗಡೆ ಹೋಗ್ಬಿಟ್ಟು ನೋಡಿ ಇಲ್ಲೋಗಿ ಇದಿಲ್ಲೇ ಬರಬೇಕು ನೋಡಿ. ಈ ರೀತಿ ಬರಬೇಕಾಗತ್ತೆ. ಬ್ರಾಡ್ ತಗೊಂಡು ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬಂದಾಗ ಇದನ್ನು ಕಟ್ ಮಾಡ್ಕೊಬಿಡ್ಬೇಕು. ಕಟ್ ಮಾಡ್ಕೊಂಡ ನಂತರ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಆಗ ನಾವು ಬಟ್ಟೆ ಮೇಲೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಇದನ್ನು ನೋಡಿ. ಈ ರೀತಿ ಕಾಣಿಸ್ತಿದೆಯಾ? ಇದನ್ನು ಕಟ್ ಮಾಡ್ಕೊಂಬಿಡಬೇಕು ನೋಡಿ. ಈಗ ನೋಡಿ ಡಿಸೈನು ಈ ರೀತಿ ಬರುತ್ತೆ. ಈಗ ನಾವು ಇದನ್ನು ಬಟ್ಟೆ ಮೇಲೆ ಯಾವ ರೀತಿ ಬ್ರಾಡ್ ಮಾಡೋದು ಅಂತ ಈಗ ನೋಡೋಣ. ಈಗ ನೋಡಿ ಸ್ಲೀವ್ಸನ್ನು ಕಟ್ ಮಾಡುವಂಥ ಟೈಮು ಈಗ ನೋಡ್ಬೋದು. ಇಲ್ಲಿ ನಾನು ಲೆಂತನ್ನು 10 ಮಾರ್ಜಿನ್ ಸೇರಿಸಿ 10.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈ ಮಾರ್ಕನ್ನು ಸ್ಟ್ರೈಟಾಗಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಸ್ಲೀವ್ಸ್ ಲೂಸ್ ಬಂದು ನಮಗೆ 6.5 ಇಂಚಿದೆ. 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಪ್ಲಸ್ 2 ಇಂಚು ನಾವು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಬೇಕು ಇಷ್ಟು. ಈಗ ಇಲ್ಲಿಂದ ಕೆಳಗಡೆಗೆ ನಾನು 10 ಇಂಚ್ ಆಗಿರೋದ್ರಿಂದ ನಾನು 3.5 ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ ನೋಡಿ. ಈ ರೀತಿ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ವಿಡ್ತ್ ಎಷ್ಟಾಯಿತು? 9 ಇಂಚ್ ಆಯಿತು. ಈಗ ಈ ಸೈಡ್ಸ್ ಏನಿದೆಯಲ್ಲ ಇದನ್ನು ಕಟ್ ಮಾಡಿಬಿಡಬೇಕು. ಕಟ್ ಮಾಡಿ ನೋಡಿ ಇಲ್ಲಿಂದ ಪಾಯಿಂಟ್ ಹಾಕಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದು. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿಗೊಂದು ಮ್ಯಾಚು. ಈಗ ಸ್ವಲ್ಪ ಶೇಪ್ ತಗೊಳ್ಳೋಣ. ಈಗ ಶೇಪು ಈಗ ನೆಕ್ಸ್ಟು ನಾವು ಮಾರ್ಕ್ ಮಾಡಿದ್ದಾದಮೇಲೆ ಶೇಪ್ ತಗೊಂಡ್ರೂ ಆಗುತ್ತೆ. ಈಗ ಇಷ್ಟು ಸಾಕು. ಈಗ ನೋಡಿ ಬಟ್ಟೆಯನ್ನು ಹಾಕ್ಕೊಂಡು ಇಲ್ಲಿ ನಾವು ಸ್ಲೀವ್ಸನ್ನು ಹೀಗೆ ಇಟ್ಕೋಬೇಕು. ಸ್ಲೀವ್ಸನ್ನು ಹೀಗೆ ಇಟ್ಕೊಂಡು ಈಗ ನೋಡಿ ಇಲ್ಲಿ ಒಂದು 1/2 ಇಂಚನ್ನು ಬಿಟ್ಟಿದ್ದೀನಿ ಬಟ್ಟೆನ. ಇದು ನಮಗೆ ಸ್ಟಿಚ್ ಮಾಡುವಾಗ ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಾಗತ್ತೆ, ಇಲ್ಲಾಂದರೆ ಒಂದು ಸ್ಟ್ರೈಟಲ್ಲಿ ಅದು ಮಾರ್ಜಿನ್ಗೆ ಬಿಟ್ಕೋಬೇಕಾಗತ್ತೆ.
ಈಗ ಇದನ್ನು ಈ ರೀತಿ ನೋಡಿ, ಈಗ ಎಷ್ಟು ಈಸಿ ಅಲ್ವಾ ಇದು, ಸ್ವಲ್ಪನೂ ಏರುಪೇರು ಬರ್ದೇನ ರೀತಿ. ಈಗಾಗಲೇ ಕಟ್ಟಿಂಗ್ ಫುಲ್ ಆಗಿದೆ. ಈಗ ಅದ್ರ ಮೇಲೆ ಇಟ್ಕೊಂಡು ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ಇದನ್ನು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ನಂತರ ನಾವು ಅದಕ್ಕೆ ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ, ಇಲ್ಲಿ ನೋಡಿ ಈ ರೀತಿ ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ, ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಎರಡೂ ಸೈಡು ಏನು ಸ್ಲೀವ್ಸ್ ಇದೆಯಲ್ಲ ಈಸಿಯಾಗಿ ಮಾರ್ಕ್ ಆಗೋಯ್ತು. ಮಾರ್ಕಲ್ಲಿ ನೀವು ಆಮೇಲೆ ಯಾವ ಡಿಸೈನ್ ಬೇಕು ಅದನ್ನು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದಾಯ್ತಲ್ವ, ಈಗ ನಾವೇನು ಮಾಡಬೇಕು ನೋಡಿ, ಈಗ ಇದಕ್ಕೆ ನಾವು ಬಾಡಿ ಪಾರ್ಟ್ ಏನಿದೆಯಲ್ಲ ಬಾಡಿ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಈ ರೀತಿ ಓಪನ್ ಮಾಡ್ಕೊಂಡು ನೋಡಿ ಎರಡು ಮಾರ್ಕು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಬಾಡಿ ಪಾರ್ಟನ್ನು ನೋಡಿ ಈ ರೀತಿ ಇದೆಯಲ್ಲ ಇದನ್ನು ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು, ಕಾಣಿಸ್ತಿದೆಯಾ, ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ಈ ರೀತಿ ಇದು ಹೇಗಿದೆ ಆ್ಯಸ್ ಇಟ್ ಈಸ್, ಇದು ಹೇಗಿದೆ ಆ ರೀತಿಯೇ ಬರ್ಕೊಂಡು ಹೋಗಬೇಕು. ನಿಮ್ಗೆ ಅದು ಹಿಂಸೆ ಆಯಿತು ಅಂದರೆ ಇದಕ್ಕೊಂದು ಗುಂಡು ಪಿನ್ ಏನಾದರೂ ಅಟ್ಯಾಚ್ ಮಾಡಿಬಿಟ್ಟು ನೀವು ಇದನ್ನು ಮಾರ್ಕನ್ನು ಮಾಡ್ಕೋಬೋದು. ಫಸ್ಟು ಡಾಟ್ಸ್ ಹಾಕೋಬಿಡೋಣ. ಫಸ್ಟು ನೋಡಿ ಈ ರೀತಿ, ಇದು ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಇದು ಎಷ್ಟು ಈಸಿ ಅಂತ, ನಿಮಗೆ ಎಷ್ಟು ಈಸಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಈಗ ಇಲ್ಲಿ ಇಟ್ಕೊಂಡು ಇಲ್ಲಿ ಇದನ್ನು ಈ ರೀತಿ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಮಾರ್ಕ್ ಆಗುತ್ತೆ. ನೋಡಿ ತೆಗೆದುಬಿಟ್ಟು ಇದನ್ನು ಈ ರೀತಿ ಮಾಡ್ಕೊಳ್ಳೋದು. ಈಗ ಬ್ಯಾಕ್ ನೆಕ್ ಆಯಿತು. ಈಗ ಫ್ರಂಟ್ ನೆಕ್ಕನ್ನು ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ ಇದನ್ನು ಬರ್ಕೊಳ್ಳೋದು. ನೋಡಿ ಈಗ ಇದನ್ನು ಅಷ್ಟೇ, ಇದು ಯಾವ ರೀತಿ ಇದೆ ಆ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ನೋಡಿ ಇದನ್ನು ಅಷ್ಟೇ, ಇದು ಏನಿದೆ ಆ್ಯಸ್ ಇಟ್ ಈಸ್ ಡಿಸೈನ್ ನಾವು ಏನು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಆ ರೀತಿಯೇ ಮಾಡ್ಕೋಬೇಕು. ನೋಡಿ ಈ ಮೂಲೆಗಳಾಗ್ಬೋದು ಕರುಗಳಾಗ್ಬೋದು ತುಂಬ ನೀಟಾಗಿ ಬರುತ್ತೆ. ಈಗ ನಾವು ಆರಾಮಾಗಿ ಕಟಿಂಗ್ ಮಾಡುವಾಗಲೂ ಅಷ್ಟೇ, ಕಟಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಎಲ್ಲ ಫುಲ್ ಮಾರ್ಕಿಂಗ್ ಆಗೋಗಿರುತ್ತಲ್ಲ, ಹಾಗಾಗಿ ತುಂಬ ಈಸಿನೇ ಆಗುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಎಲ್ಲ ಮಾರ್ಕು ನಿಮಗೆ ಸಿಕ್ಕೋಯ್ತು. ನೋಡ್ಬೋದು ಇಲ್ಲಿ ಇದು ಫ್ರಂಟು, ಅದು ಬ್ಯಾಕು ಮತ್ತು ಇದು ಸ್ಲೀವ್ಸ್ಗೆ ಮಾರ್ಕಿಂಗ್ ಆಗಿದೆ. ಈಗ ವರ್ಕ್ ಮಾಡೋದು ಹೇಗೆ ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಇಂಟ್ರೆಸ್ಟಿಂದ ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.